100% 100% ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಈಗ ನಾವೆಲ್ಲ ಗೆದ್ದಿದ್ದೆಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆದ್ದು ಬಂದೀವಿ. ನಮ್ಮ ಭದ್ರಕೋಟೆ ಬಿಟ್ಕೊಡ್ತೇವ ನಾವು. ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಅದು 30 ವರ್ಷದಿಂದ ಬಿಜೆಪಿ ಪಾಲಾಗಿದ್ದ ಕ್ಷೇತ್ರ. ಅವ್ರ ಮಗನನ್ನು ಸೋಲಿಸಿ 13,500 ಲೀಡ್ಲಿನ ಗೆದ್ದು ಬಂದಿದ್ದೀನಿ. ಇದು ನಮ್ದು ತವ್ರ ಮನೆ, ಇಲ್ಲೇ ಅವಕಾಶ ಕೊಡ್ತೀವ ನಾವು. ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ, ಅವ್ರು ಬಂದಿಲ್ಲ ಅಂತ ಎಲ್ಲ ಅವರಿಗೆ ಕೊರಗಿದೆ ಅಂತ ಕರೀತಾರ. ನಾವು ಅವ್ರ ಅಭಿಮಾನಿ, ನಮ್ ಕಳಿಸಿದಾರಲ್ಲ ಅವರು, ನಾವು ಅವ್ರ ಅಭಿಮಾನಿನೇ. ಅಲ್ಲ, ತುಂಬಾ ಚೆನ್ನಾಗಿ ವಾತಾವರಣ ಇದೆ. ಸುಮಾರು 40 ವರ್ಷದಿಂದ ಶಾಮನೂರ್ ಶಿವಶಂಕರಪ್ಪ ಅವರಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ನಾವು ದಾವಣಗೆರೆ ನೋಡಿದ್ರೆ ನಮ್ಗೊಂದು ಟೈಪ್ ಸಿಂಗಾಪುರ್ ಕಾಣ್ತಾ ಇದೆ. ಯಾಕಂದ್ರೆ ನಾವು ಬೆಂಗಳೂರು, ಮೈಸೂರು, ಹುಬ್ಳಿ, ನಾವೆಲ್ಲ ಹುಬ್ಳಿ ಧಾರವಾಡ ಪಕ್ಕ ಇರೋರು. ಅದನ್ನೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲಾ ಸಮಾಜದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಿದ್ದಾರೆ. ಆಮೇಲೆ ಜನರಿಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಐತಿ. ಆದ್ದರಿಂದ 100ಕ್ಕೆ 100 ಅವರು ಅವ್ರ ಮೊಮ್ಮಗ ಸಮರ್ಥ ಅವರ ಅಜ್ಜವ್ರಕ್ಕಿಂತ ಅತಿ ಹೆಚ್ಚಿನ ಲೀಡ್ಲಿ ಗೆಲ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಗೊಂದಲ ಇತ್ತು, ಆಗಿರ್ಬೋದು, ಟಿಕೆಟ್ ವ್ಯವಸ್ಥೆ ಆಗಿದೆ, ಈಗೆಲ್ಲ ಗೊಂದಲಕ್ಕೆ ತೆರವು ಸಿಕ್ಕಿದೆಯಾ? 100% ಗೊಂದಲ ನಮ್ಮ ಪಾರ್ಟಿಯಲ್ಲಿ ಅಷ್ಟೇ ಇದ್ದಿದ್ದಿಲ್ಲ, ಬಿಜೆಪಿಯಲ್ಲೂ ಇತ್ತು. ನಮ್ದು ಮನೆ ಜಗಳ ಸರಿ ಆಗ್ತಾ ಇದೆ, ಅವ್ರದ್ದು ಇನ್ನೂ ಜಗಳ ಸರಿಯಾಗಿಲ್ಲ. ಅದು ಬುದ್ಧಿ ಮಟ್ಟದ ಕಂಡ ಇದ್ದಂಗಿದೆ. ಅಲ್ಲೇ ಸಿದ್ದೇಶ್ವರ ಗ್ರೂಪು, ಯಡಿಯೂರಪ್ಪ ಗ್ರೂಪು, ಅವು ಯಾವ ಗ್ರೂಪು ಸರಿಯಾದಂಗೆ ಕಾಣ್ತಾ ಇಲ್ಲ ನನಗೆ. ಬಟ್ ನಮ್ಮದು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಿದೆ. ನಿನ್ನೆ ಸ್ವಲ್ಪ ಅಲ್ಪಸಂಖ್ಯಾತರ ಸಮಸ್ಯೆ ಅಂತ ಹೇಳ್ತಾ ಇದ್ರು. ನಿನ್ನೆ ನಮ್ಮ ಮೈದಾನದಲ್ಲಿ ಆದಂಥ ಕಾರ್ಯಕ್ರಮ ನೋಡಿಬಿಟ್ರೆ ಜನ ಅಂತ ಭೀಕರವಾದ ಮಳೆ ಬಂದ್ರು ಕೂಡ ಕುರ್ಚಿ ತಲೆ ಮೇಲೆ ಇಟ್ಕೊಂಡಾದ್ರು ನಿಂತರು. ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳೇ ಹೋದ್ರು ಜನರಿಗೆ. ಮೊದ್ಲೇ ಬಿಜೆಪಿಯಲ್ಲಿ ಒಂದೇ ಮನೆ 3 ಬಾಗ್ಲಾಗಿತ್ತು ಇದ್ದಂಗೆ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ತರ ವಾತಾವರಣ ಸೃಷ್ಟಿಯಾಗಿದೆ ಅಂತ ಜನ ಮಾತಾಡ್ಕೊಂತ ಇದ್ದಾರೆ. ಅಲ್ಲ, 3 ಬಾಗಲ ಅಂತೇಳಿ ಬರೀ ಮಾಧ್ಯಮದಲ್ಲಿ ಕ್ರಿಯೇಟ್ ಆಗಿತ್ತು. ಒಂದೇ ಬಾಗಲ ಇದೆ ನಮ್ದು. ಆದ್ರೆ ಅವ್ರದ್ದೇನು 3 ಬಾಗಲ ಇಲ್ಲ, 3 ಬಾಗಲನೇ ಆಗಿದಾವು. ಯಾವ ಕಾಲಕ್ಕೆ ಒಂದಾಗೋದಿಲ್ಲ ಅದು. ನಮ್ಮ ಜಗಳ ಸಣ್ಣ ಸಣ್ಣವ್ರದ್ದು, ಕಾರ್ಯಕರ್ತರದ್ದು. ಅವ್ರದ್ದು ದೊಡ್ಡ ದೊಡ್ಡ ಜಗಳ. ನಾವೆಲ್ಲ ಒಂದಾಗ್ಬಿಟ್ವಿ ನಾವು. ಜಮೀರ್ ಅಹಮದ್ ಖಾನ್ ಬರ್ತಾರೆ ಸರ್. ಜಿಲ್ಲೆಯಲ್ಲಿ 7 ಕ್ಷೇತ್ರ ಇದಾವೆ, ಅದರಲ್ಲಿ ಅಲ್ಪಸಂಖ್ಯಾತ ದಕ್ಷಿಣ ಭಾಗದಲ್ಲಿ ಇದ್ದಾರೆ. ಸೊ ಈ ಬಾರಿ ಅಲ್ಪಸಂಖ್ಯಾತರ ಕೊಡ್ತೀನಿ ಅಂತ ಹೇಳಿದ್ರಂತ ಬಂದಿತ್ತು. ಬಟ್ ಕೆಲವೊಂದು ಟೈಮಲ್ಲಿ ನಾವು ಮುಂದೆ 28 ಕೊಡ್ತೀವಿ ಅಂತ ಹೇಳಕ್ಕೆ ತಾವೇನ್ ಹೇಳ್ತೀವಿ ಸರ್? ಇಲ್ಲ, ಈಗ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡ್ಬೇಕಂತೇಳಿ, ಅವ್ರ ಗೌರವ ಕೊಡ್ಬೇಕಂತೇಳಿ ಈಗಾಗಲೇ ಒಬ್ಬರು MLC ಇದ್ದಾರೆ. ಈಗ ಮತ್ತೆ ನಮ್ಮ ಮುಂದೆ ಸ್ವಲ್ಪ ಮಂದಿಗೆ ಬೋರ್ಡ್ ಚೇರ್ಮನ್ಗಳಲ್ಲಿ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪಕ್ಷದ ಸಂಪ್ರದಾಯ ಹೆಂಗಿದೆ ಅಂತ ಹೇಳಿದ್ರೆ, ಯಾರಾದರೂ ಹಾಲಿ ಶಾಸಕರು ನಿಧನ ಹೊಂದಿದ್ರೆ ಅವ್ರದ್ದು ಕುಟುಂಬಕ್ಕೆ ಕೊಡುವಂತ ಒಂದು ಸಂಪ್ರದಾಯ ಇದೆ. ಆ ಪ್ರಕಾರ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. 28ಕ್ಕೆ ಮತ್ತೆ ಎಲ್ಲ ಓಪನ್ ಇರುತ್ತೆ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳೋ ಸ್ವಾತಂತ್ರ್ಯ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತೆ ನಾವು ಕಾಂಗ್ರೆಸ್ ಅಲ್ಲೇ ಕೇಳಬೇಕು. ಬಿಜೆಪಿ ಅವ್ರು ನಮ್ಗೆ ಓಟು ಹಾಕ್ಬೇಡ ಅಂತಾರೆ, ಓಟು ಕೇಳಬೇಡ ಅಂತಾರ ಅವರು. 13 ಜನ ಅಲ್ಪಸಂಖ್ಯಾತರು ಹಾಕಿದ್ದಾರೆ ಇಂಡಿಪೆಂಡೆಂಟ್ ಆಗಿ, ಎಲ್ಲ ವೋಟ್ ಡಿವೈಡ್ ಆಗುತ್ತೆ ಸರ್. ಇಲ್ಲ, 13 ಜನ ಅಲ್ಪಸಂಖ್ಯಾತರು ಹಾಕಿದಷ್ಟೇ ಹೇಳ್ತಾ ಇದ್ದೀರಾ ನೀವು. ಆ ಕಡೆ 13 ಮಂದಿ ಹಾಕಿದ್ದಾರೆ. ಒಟ್ಟು ಎಷ್ಟು ಇಲ್ಲಿ ಕಾಂಟೆಸ್ಟ್ ಟೋಟಲ್ ಎಷ್ಟಿದ್ದಾರೆ? 26 ಜನ ಇದ್ದಾರೆ. 28 ಇದ್ದಾರೆ. ರಾಷ್ಟ್ರೀಯ ಪಕ್ಷ ತಿಳಿದು ಒಂದು ಬಿಜೆಪಿದು ಒಂದು ಕಾಂಗ್ರೆಸ್ 2 ಕ್ಯಾಂಡಿಡೇಟ್ ತಗೊಂಡ್ ಬಿಟ್ರೆ ಉಳಿದಿದ್ದಷ್ಟು 26. 13 ಅಲ್ಪಸಂಖ್ಯಾತರು ಹಾಕ್ಯಾರ, 13 ಅವರು ಹಾಕಿದಾರಲ್ಲ. ಎರಡೂ ಕಡೆ ಇದ್ದೇ ಇದೆ ಅದು. ಬಟ್ ಯಾರ್ಯಾರು ಹಾಕಿದಾರಲ್ಲ ಇವರು ಆಟೋಮೆಟಿಕ್ಲಿ ಒಬ್ಬೊಬ್ಬರೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದ್ರ ಮಾಧ್ಯಮದಲ್ಲಿ ಬರೀ 13 ಅಲ್ಪಸಂಖ್ಯಾತರು ಹಾಕಿದಷ್ಟೇ ಮಾತಾಡ್ತಾ ಇದ್ದಾರೆ. ಆ ಕಡೆ ಅದು ಬಿಜೆಪಿಯಲ್ಲಿ 13 ಹಾಕಿದ್ ಹೇಳ್ತಾನೆ ಇಲ್ಲ. ಲೆಕ್ಕ ಬರಲ್ಲ ಸರ್. ಈಗ ಅಲ್ಪಸಂಖ್ಯಾತರದಲ್ಲಿ 13 ಜನ ಗೊಂದಲ ಇರೋದು ನಿಮ್ಮ ಪಕ್ಷದಲ್ಲಿ ಅಂತ ಅಲ್ಲ ಸರ್, ಇದು ಮಾಧ್ಯಮ ಕ್ರಿಯೇಟ್. ಇದು ಎಲ್ಲಿ ಗೊಂದಲ ಇದೆ? ಅಲ್ಪಸಂಖ್ಯಾತರ ಓಲೈಕೆಗೆ ಶಾಸಕರೆಲ್ಲ ಬಂದು ಮನೆ ಕರೆದು ಕೇಳಿದ್ದಾರೆ ಸರ್. ಅಲ್ಪಸಂಖ್ಯಾತರ ಓಲೈಕೆಗೆ ನಾವು ಕಾಂಗ್ರೆಸ್ ಶಾಸಕರು ಬಂದಿದ್ದೀವಿ. ಇತರೆ ಸಮಾಜದ ಓಲೈಕೆಗೆ ಎಲ್ಲಾ ಸಮಾಜದ ಶಾಸಕರು ಕಾಂಗ್ರೆಸ್ ಪಾರ್ಟಿಯಿಂದ ಬಂದಾರೆ, ಬಿಜೆಪಿಯಿಂದ ಬಂದಿದ್ದಾರೆ. ಚುನಾವಣೆ ಮಾಡ್ತಾ ಇದ್ದೀವಿ. ಸರ್, ಭದ್ರಕೋಟೆ ಅಂತೀರಾ, ಈ ಸಲ ನೋಡಿದ್ರೆ ಐತಲ್ಲ ನಿಮ್ಮ ಎಲ್ಲ ಕ್ಯಾಬಿನೆಟ್ ಗಳ ಇಲ್ಲೇ ದಾವಣಗೆರೆ ಭದ್ರಕೋಟೆ ಅಲ್ಪ ಮತದಲ್ಲಿ ಮಾಡಬಹುದು. ನೋಡಿದ್ರೆ ಬಹಳ ಅಲ್ಲ, ನಮ್ ಕ್ಯಾಬಿನೆಟ್ ಅಲ್ಲ, ಯಾವಾಗ್ಲೂ ಬರ್ತಾ ಇದ್ದಾರೆ ಸರ್. ಉಪಚುನಾವಣೆಯಲ್ಲಿ ಅಲ್ಲಿನ ವಿಜೇಂದ್ರ ಅವ್ರು ಬಂದ್ರು, ಯಡಿಯೂರಪ್ಪ ಅವ್ರು ಬಂದ್ರು, ಸದಾನಂದ ಗೌಡರು ಬಂದ್ರು, ಜಗದೀಶ್ ಶೆಟ್ಟರು ಬಂದ್ರು. ಅವರು ಭಯ ನೋಡಿ ಪಕ್ಷದಿಂದ ಉಚ್ಚಾಟನೆ ಆದಂತ ಯತ್ನಾಳವರೆಗೂ ಕರೆಸಿ ಪ್ರಚಾರ ಮಾಡಿಸ್ತಾ ಇದ್ರು. ಅವರು ತಾವೇ ಉಚ್ಚಾಟನೆ ಮಾಡಿ ತಮ್ಮ ಅಭ್ಯರ್ಥಿಗೆ ಉಚ್ಚಾಟನೆ ಆದವರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ವೀಕು? ನಾವೇ. ಅವರು ಶ್ರೀರಾಮ ಹೇಳಿದ್ರು ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ, ಅದು ಬೆಣ್ಣೆ ದೋಸೆನ ಒಂದೇ ಮನೆತನಕ್ಕೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರಶ್ನೆ ಅವ್ರಿಗೆ ಸೂಟೇಬಲ್ ಆಗೋದಿಲ್ಲ. ಯಾಕಂದ್ರೆ ಅವರು ತಮ್ಮ ಸಿಸ್ಟರ್ಗೆ MP ಮಾಡಿದ್ರು, ತಾವು MLA ಆದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, ಅವ್ರ ಮಗ MP ಇದ್ರು, ಅವ್ರ ಮಗ MLA ಆದ್ರು. ಅದು ಸೂಟೇಬಲ್ ಆಗುತ್ತಾ ಅವಾರ್ಡ್ ಅವ್ರಿಗೆ? ಅದು ಒಂದೇನೋ ಒಂದು ಟೈಮಲ್ಲಿ ಕುಟುಂಬ ರಾಜಕಾರಣ ಅಂತೇಳಿ ಮಾತಾಡ್ತಿದ್ರು. ಈ ಕುಟುಂಬ ರಾಜಕಾರಣದ ಲಿಸ್ಟ್ ನೋಡಿದ್ರೆ ಅವರೇ ನಂಬರ್ 1 ಇದ್ದಾರೆ. ಈ ಮಾತು ಅವ್ರಿಗೆ ಸೂಟೇಬಲ್ ಆಗೋದಿಲ್ಲ. ಶಾಮನೂರಲ್ಲಿ ಕೊಟ್ಟರು,
ಈಗ ಮಲ್ಲಣ್ಣ ಅವ್ರಿಗೆ ಕೊಟ್ಟರು, ಈಗ ಅವ್ರ ಮಗ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅವ್ರು ಸೊಸೆ ಬರ್ತಾರೆ ಅವ್ರಿಗೆ ಕೊಡ್ತೀರಾ? ಅಲ್ಲ ಹಂಗೇನಿಲ್ಲ, ಪ್ರಜಾಪ್ರಭುತ್ವ ಇದು. ಎಂಡ್ ಆಫ್ ದ ಡೇ ಎಲ್ಲರೂ ಕೊಡ್ಬೇಕು. ಕೊನೆ ಪಕ್ಷ ಗೆಲುವಿನ ಮಾನದಂಡನ ನೋಡ್ಬೇಕಲ್ಲ. ಪಕ್ಷದ ಸರ್ವೆಯಲ್ಲಿ ಎಲ್ಲ ಮಾಡಿದಾಗ ಸ್ವಲ್ಪ ಗೆಲುವಿನ ಅಭ್ಯರ್ಥಿಗಳು ಎಲ್ಲರೂ ಅದನ್ನ ಅಪೇಕ್ಷೆ ಪಡ್ತಾರೆ. ಮೂಲ ಕಾರ್ಯಕರ್ತರ ಮತ್ತೆ ಹೋಗ್ಬೇಕು ಸರ್. ಅಲ್ಲ, ಮೂಲ ಕಾರ್ಯಕರ್ತರಿಗೆ ಈಗಾಗಲೇ MLC ಮಾಡಿದ್ದಾರೆ. ಆಮೇಲೆ 28ಕ್ಕೆ ಓಪನ್ ಇದೆ ಅಂತ ಹೇಳ್ತಾ ಇದೀವಲ್ಲ. ನಾಯಕರಾದ ಜಮೀರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಅಲ್ಲ ಸರ್, ಅವ್ರಿಗೆ ಕೇಳೋ ಜವಾಬ್ದಾರಿ ಹಾಕಿದ್ದಾರೆ. ಈಗ ನನಗೆ ಇಲ್ಲಿ ದಾವಣಗೆರೆ ಜವಾಬ್ದಾರಿ ಹಾಕಿದ್ದಾರೆ, ರಹೀಮ್ ಖಾನ್ ಅವರಿಗೆ, ನಸೀರ್ ಅಹಮದ್ ಅವರಿಗೆ ಬಾಗಲಕೋಟೆ ಜವಾಬ್ದಾರಿ ಹಾಕಿದ್ದಾರೆ. ಆಮೇಲೆ ನಮ್ಮ ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಂ ಅಹಮದ್ ಅವರಿಗೆ ಜವಾಬ್ದಾರಿ ಹಾಕಿದ್ದಾರೆ. ಹಲವಾರು ಕಡೆ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲರೂ ನಾವು ಜವಾಬ್ದಾರಿ ಹಂಚ್ಕೊಂಡು ಹೋಗ್ತಾ ಇದೀವಿ. ಅಲ್ಲ